ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 1/8/2025 ಶುಕ್ರವಾರ ದಿವಸದಂದು ಬಂಕಾಪುರ ನಾಗರಿಕ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಆಲದಕಟ್ಟಿಯವರ ಸಮುದಾಯ ಆರೋಗ್ಯ ಕೇಂದ್ರ ಆವರಣದಲ್ಲಿ ಶಿಗ್ಗಾಂವ್ ತಾಲೂಕು ಅಧಿಕಾರಿಗಳು ಆದ ಟಿಎಚ್ಒ ಶ್ರೀ ಡಾಕ್ಟರ್ ಸತೀಶ್ ಇವರಿಗೆ ಮನವಿಯನ್ನ ಕೊಡಲಾಗಿತ್ತು. ಒಂದು ಪ್ರತಿಭಟನೆ ನೇತೃತ್ವವನ್ನ ಬಂಕಾಪುರ ನಾಗರಿಕ ವೇದಿಕೆ ತೆಗೆದುಕೊಂಡಿದ್ದು ಸುತ್ತಮುತ್ತ ಹಳ್ಳಿಯ ಜನ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರಣ ಇಷ್ಟೇ, ಇಲ್ಲಿಯ ಹೆರಿಗೆ ವೈದ್ಯಾಧಿಕಾರಿಗಳ ತೆಗೆದಿದ್ದಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆ ಹೆರಿಗೆ ಅಧಿಕಾರಿಗಳು ಬರುವವರೆಗೂ ನಮ್ಮ ಬಂಕಾಪುರದ ಪ್ರತಿಭಟನೆ ನಿಲ್ಲೋದಿಲ್ಲ. ಈಗ ನಮಗೆ ತಾಲೂಕಾ ಆಫೀಸರ್ ಆದಂತ DHO ಅವರು ಹೇಳಿದ್ದಾರೆ, ನಾವು ನಾಳೆ ದಿವಸ DHO ಅವರನ್ನು ಕರೆಸಿ ನಿಮಗೆ ಆದಂತ ಅನ್ಯಾಯಕ್ಕೆ ಸರಿಪಡಿಸಿಕೊಡ್ತೇವೆ ಅಂತ ಕಾಲಾವಕಾಶವನ್ನ ಕೇಳಿದ್ದಾರೆ. ಆ ಕಾಲಾವಕಾಶವನ್ನು ಅವ್ರು ಕೊಟ್ಟಿವಿ. ನಾಳೆ ಬೆಳಗ್ಗೆ 10 ಅವರು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ನಲ್ಲಿ ಪಾಲ್ಗೊಂಡು ಮುಂದಿನ ನಾವು ಹೋರಾಟದ ಬಗ್ಗೆ ನಮ್ಮ ಪರವಾಗಿ ಅಭಿಪ್ರಾಯಗಳು ಬರಲಿಲ್ಲ ಅಂದ್ರೆ ಮುಂದಿನ ಯಾವ ರೀತಿ ಹೋರಾಟವನ್ನು ಮಾಡ್ಬೇಕಂತ ನಾವು ನಿರ್ಣಯವನ್ನ ತೆಗೆದುಕೊಳ್ಳೋರಾಗ್ತೀವಿ. ಬಂಕಾಪುರದ ಆಲ್ಕಟ್ಟಿ ಸಮುದಾಯ ಭವನದ ನ್ಯೂನತೆಗಳ ಬಗ್ಗೆ ಇವತ್ತು ತಾಲೂಕಿನ ಅಧಿಕಾರಿಗಳಾದ ಸತೀಶ್ ಅವರು ಹಾಗೂ ಠಾಣೆಯ PSI ಅವರು ಹಾಗೂ ಸಿಬ್ಬಂದಿಯವರು ಹಾಗೂ ಎಲ್ಲ ಯುವಕರು ಕೂಡಿಕೊಂಡು ಪ್ರತಿಭಟನೆಯನ್ನ ಮಾಡಲಾಗಿ ಇಲ್ಲಿಯ ನ್ಯೂನತೆಗಳ ಬಗ್ಗೆ ನಾಳೆ DHO ಇಲ್ಲಿ ಬರ ಹೇಳಕ್ಕೆ ನಾವು ಕೇಳಿದ್ವಿ ಅಂತೇಳಿ DHO ತಾಲೂಕಾ ಅಧಿಕಾರಿಗಳು ಹೇಳಿದ್ದರಿಂದ ಈ ಪ್ರತಿಭಟನೆಯನ್ನ ಹಿಂಪಡೆದು ನಾಳೆ DHO ಆಗಮಿಸಿದಾಗ ನಮ್ಮ ಬಂಕಾಪುರದ ಏನೇನು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೊರತೆಗಳಿದಾವ ಆ ಕೊರತೆಗಳ ಬಗ್ಗೆ ಎಲ್ಲ ಹಿರಿಯರು ಕೂಡ್ಕೊಂಡು ಚರ್ಚೆ ಮಾಡಿ ಕ್ರಮ ವಹಿಸ್ಬೇಕಂತೇಳಿ ನಾವು ಇವತ್ತಿನ ಈ ಸ್ಟ್ರೈಕನ್ನ ಮುಕ್ತಾಯಗೊಳಿಸಿದ್ದೀವಿ. ಪ್ರತಿಭಟನೆ ಅಂಗವಾಗಿ ತಾವು ಏನು ಹೇಳ್ತೀರಾ ತಾಲೂಕಾ ವೈದ್ಯಾಧಿಕಾರಿಗಳು? ಇವತ್ತಿನ ಪ್ರತಿಭಟನೆ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಇಲ್ಲಿಯ ಸ್ತ್ರೀ ರೋಗ ತಜ್ಞರು ಮತ್ತು ಇವರುಗಳನ್ನು ರದ್ದುಪಡಿಸಿ ಅವರನ್ನು ನಿಯೋಜನೆಗೋಸ್ಕರ ಅಲ್ಲಿ ಕೌನ್ಸಿಲಿಂಗಿಗೆ ಕರೆದಿದ್ದಾರೆ ಸ್ಟೇಟ್ಗೆ. ಮುಂದಿನ ಆದೇಶ ಇವರ ಪ್ರಕಾರ ಅವರಿಗೆ ಮತ್ತೆ ಆ ರದ್ದುಪಡಿಸಿದ ಇವುಗಳನ್ನು ವಾಪಸ್ಸು ಹಾಕಿಸೋದಕ್ಕೆ ಕೇಳ್ತಾ ಇದ್ದಾರೆ ಮನವಿನ. ಇದೇ ಮನವಿನ ನಾವು ಸರ್ಕಾರಕ್ಕೆ DHO ಅವರಿಗೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಇವರ ಮನವಿಯನ್ನು ಸಲ್ಲಿಸಿ ಅದು ಸರ್ಕಾರಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅಥವಾ ಅವರಿಗೆ ಯಾವ ರೀತಿ ಮನವಿ ಕೊಡಬೇಕು ಅನ್ನೋದನ್ನು ನಿಶ್ಚಯಿಸಲು ಹೇಳಿಸ್ತೇನೆ. ಇದೇ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಚಂದ್ರಶೇಖರ ಜೋಗಡಿ, ಶ್ರೀ ಡಾಕ್ಟರ್ ಸಲೀಂ ಇಳಕಲ್, ಶ್ರೀ ಡಾಕ್ಟರ್ SP ವಸ್ತ್ರದ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬಂಕಾಪುರ ಪಟ್ಟಣದಲ್ಲಿ ಆರೋಗ್ಯ ಇಲಾಖೆ ಸ್ತ್ರೀ ರೋಗ ಹಾಗೂ ಅರವಳಿಕೆ ತಜ್ಞರ ಹುದ್ದೆಗಳನ್ನು ರದ್ದುಗೊಳಿಸುವುದರಿಂದ ಹುದ್ದೆಗಳನ್ನು ಪುನರ್ ಸ್ಥಾಪನೆಗಾಗಿ ಬಂಕಾಪುರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು, ಶಾಲಾ ವಿದ್ಯಾರ್ಥಿಗಳು, ನೌಕರರು, ಜನ ಪ್ರತಿ ಹೋರಾಟಗಾರರು ಆದ ಬಂಕಾಪುರ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ಆದ ಶ್ರೀ ಅಬ್ದುಲ್ ರಜಾಕ್ ತಹಸೀಲ್ದಾರ್, ಶ್ರೀ ಮಾಮ್ಲೇಶ್ ಹೋನಕೇರಿ, ಶ್ರೀ ಬಸವರಾಜ್ ನಾರಾಯಣಪುರ, ಶ್ರೀ ಗಂಗಾಧರ ಪಟ್ಟಣ ಶೆಟ್ಟರ್, ಶ್ರೀ ಹೊನ್ನಪ್ಪ ಹೂಗಾರ್, ಶ್ರೀ ಗಿರೀಶ್ ನಾಗರಹಳ್ಳಿ, ಶ್ರೀ ಸೋಮಶೇಖರ ಗೌರಿಮಠ್, ಶ್ರೀ ಬಾಪುಗೌಡ್ರು ಪಾಟೀಲ್, ಶ್ರೀ ನಿಂಗನಗೌಡ್ರು ಪಾಟೀಲ್, ಶ್ರೀ ರಾಮಕೃಷ್ಣ ರಾಯ್ಕರ್, ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರು ಆದ ಶ್ರೀ ವಿಶ್ವನಾಥ ಹರ್ವಿ, ಶ್ರೀ ರಾಮಕೃಷ್ಣ ಆಲದಕಟ್ಟಿ, ಶ್ರೀ ಪ್ರವೀಣ್ ಹಾವಣಗಿ, ಶ್ರೀ ಶಿವನಗೌಡ್ರು ಪಾಟೀಲ್, ಶ್ರೀ ಬಾಪಣ್ಣ ತಳ್ಳಳ್ಳಿ, ಶ್ರೀ ಯಲ್ಲಪ್ಪ ಸುಂಕದ, ಶ್ರೀ ಮಲ್ಲೇಶಪ್ಪ ಮಾಳಕಿಮನಿ, ಶ್ರೀ ರೈತ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಶ್ರೀ ದೇವಣ್ಣ ಹಳವಳ್ಳಿ, ಶ್ರೀ ಶಬು ಕೂಡಗೋಡಿ, ಶ್ರೀ ಮಾಲ್ತೇಶ್ ಕೋರಿ, ಶ್ರೀ ಮಂಜುನಾಥ ಕೋಲಿ, ಶ್ರೀ ಮಾದೇವಪ್ಪ ಗಣಪನವರ್, ಶ್ರೀ ಮಧು ಚಂದಳಿ, ಶ್ರೀ ಪುರಸಭೆ ಸದಸ್ಯರು ಆದ ಮಂಜುನಾಥ ತಳ್ವಾರ್ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಆದ PSI ಶ್ರೀ ಮಂಜುನಾಥ ಕೋಲಿ ಮತ್ತು PSI ಶ್ರೀ ಶಿವಾನಂದ ವನಹಳ್ಳಿ, ASI ಶ್ರೀ ಕಲಕೋಟೆ ಶ್ರೀ ಗೋವಿಂದ ಲಮಾಣಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.